ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಿದ್ದೀನಿ. ಇವತ್ತು ಮಾರ್ನಿಂಗ್ ಇದ್ದಾಗ ಆಲ್ಮೋಸ್ಟ್ 7 o'clock ಆಗಿತ್ತು. ಇವತ್ತು April 5 ನನಗೆ ತುಂಬ ಸ್ಪೆಷಲ್ ಡೇ ಬಿಕಾಸ್ ಇಟ್ಸ್ ಮೈ ಬರ್ತ್ಡೇ. ಸೊ ನನ್ನ ಮಾರ್ನಿಂಗ್ ತುಂಬಾ ಸ್ಲೋ ಆಗಿ ಸ್ಟಾರ್ಟ್ ಆಯಿತು. ಊರಿಗೆ ಹೋಗಿದ್ದರಿಂದ ನೆನ್ನೆ ಊರಿಂದ ಬಂದಿದ್ದರಿಂದ ಒಗೆಯೋಕ್ಕೆ ಅಂತ ಬಟ್ಟೆ ಎಲ್ಲ ತುಂಬ ಇತ್ತು. ಅದೆಲ್ಲ ಮಿಷಿನ್ಗೆ ಹಾಕಿ ಹಾಲು ಕಾಯಿಸಿಟ್ಟು ನನ್ನ ತಂಗಿ ವಿಶ್ ಮಾಡೋಕ್ಕೆ ಅಂತ ಹೇಳಿ ವಿಡಿಯೋ ಕಾಲ್ ಮಾಡಿದ್ಲು. ಅದೇ ಗ್ಯಾಪಲ್ಲಿ ಅವ್ರ ಆಫೀಸೆಲ್ಲ ತೋರಿಸ್ತಾಯಿದ್ಲು. ಸೊ ಅದಾಗಿದ ತಕ್ಷಣ ಜನ್ಯ ಯಾಕೋ ಕಿವಿ ನೋವು ಅಂತ ಹೇಳ್ತಾಯಿದ್ಲು. ಅವಳಿಗೆ ಉಪ್ಪು ನೀರು ಕಿವಿಗೆ ಬಿಡೋಕ್ಕೆ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಸರ್ಕಸ್ ಮಾಡ್ತಾಯಿದ್ದೀನಿ. ಕೊನೆಗೂ ಅವಳು ಬಿಡಿಸ್ಕೊಳ್ಳೇ ಇಲ್ಲ. ಸೊ ಅಷ್ಟರಲ್ಲಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕ್ವಿಕ್ಕಾಗಿ ಪಾತ್ರೆ ಎಲ್ಲ ತೊಳ್ಕೊಂಡೆ. ಫ್ರಿಜ್ಜಲ್ಲಿ ಮೊಳಕೆ ಕಾಳಿತ್ತು, ಅದನ್ನು ಕೂಡ ತೆಗೆದು ಒಣಗಕ್ಕಿಟ್ಟಿದ್ದೀನಿ. ಸೊ ಫೈನಲಿ ಡಿಸ್ಕಷನ್ ಆದಮೇಲೆ ಟೊಮೆಟೊ ಬಾತ್ ಮಾಡೋದು ಟಿಫನ್ಗೆ ಅಂತ ಡಿಸೈಡ್ ಆಯಿತು. ಇವಾಗ ನಾನು ಟೊಮೆಟೊ ಬಾತ್ಗೆ ಅಂತೇಳಿ ಈರುಳ್ಳಿ ಮತ್ತು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇದೇನು ಫುಲ್ ರೆಸಿಪಿ ನಾನು ಶೂಟ್ ಮಾಡ್ಕೊಂಡಿಲ್ಲ ಬಿಕಾಸ್ ಎಲ್ರಿಗೂ ಗೊತ್ತಿರುತ್ತೆ ಟೊಮೆಟೊ ಬಾತ್ ಹೆಂಗೆ ಮಾಡೋದು ಅಂತ. ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಪಲಾವ್ ಎಲೆ ಚಕ್ಕೆ ಎಲ್ಲ ಹಾಕಿ ಈರುಳ್ಳಿ ಹಾಕಿ ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಟೊಮೆಟೊ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಉಪ್ಪು ಸೇರಿಸಿ ಚೆನ್ನಾಗಿ ಬಾಡಿಸ್ಕೊಂಡು ಟೊಮೆಟೊ ಎಲ್ಲ ಮೆತ್ತಗಾದ್ಮೇಲೆ ಅದಕ್ಕೆ ಖಾರದ ಪುಡಿ ಮತ್ತು ಗರಂ ಮಸಾಲ ಎಲ್ಲ ಆ್ಯಡ್ ಮಾಡಿಕೊಂಡು ತೊಳೆದಿಟ್ಕೊಂಡ್ರು ಅಕ್ಕಿ ಹಾಕಿದ್ರೆ ಮುಗೀತು. ಮುಂಚೆ ಎಲ್ಲ ಆ್ಯಕ್ಚುಲಿ ನನ್ನ ಬರ್ಡೇ ಅಂದರೆ ನಾನು ಏನು ಕೆಲಸನೇ ಮಾಡ್ತಾ ಇರಲಿಲ್ಲ. ಲೈಕ್ ಮದುವೆಗೆ ಮುಂಚೆ ಮತ್ತು ಮಗು ಆಗೋಕ್ಕೆ ಮುಂಚೆ ಎಲ್ಲ ನಂಗೆ ಯಾರಾದರೂ ಕೆಲಸ ಹೇಳಿದ್ರೆ ಇವತ್ತು ನನ್ನ ಬರ್ಡೇ ನಂಗೆ ಯಾರೂ ಏನೂ ಕೆಲಸ ಹೇಳ್ಬಾರ್ದು, ನಾನೇನು ಕೆಲಸ ಮಾಡಲ್ಲ ಅಂತ ಅಂತಿದ್ದೆ. ಬಟ್ ಲೈಫ್ ಈಸ್ ಗೋಯಿಂಗ್ ಆನ್, ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆದಂಗೆ ಈ ಥರದ್ದೆಲ್ಲ ಮರ್ತೇ ಹೋಗ್ತಾಯಿದೆ. ಬರ್ಡೇ ದಿನ ನಾನೇನು ಕೆಲಸ ಮಾಡಲ್ಲ ಅದೆಲ್ಲ ಏನಿಲ್ಲ. ಏನೇ ಇದ್ದರೂ ಬರ್ಡೇ ಇದ್ದರೂ ನಾರ್ಮಲ್ ಡೇ ಇದ್ರೂ ನಾವು ಮಾಡೋ ಕೆಲಸ ಮಾಡಲೇಬೇಕಾಗಿದೆ. ಬಿಕಾಸ್ ಪಾಪು ಇದ್ದಾಳೆ, ನಾನು ಕೆಲಸ ಮಾಡಲ್ಲ ಅಂತೆಲ್ಲ ಹೇಳೋಂಗೇ ಇಲ್ಲ ಇವಾಗ. ಸೊ ಬ್ಯಾಕ್ ಟು ಟೊಮೆಟೊ ಬಾತ್. ಕುಕ್ಕರ್ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ. ನೆನ್ನೆ ಊರಿಂದ ಬರ್ತಾ ಕೆಕರಿಕೆ ಹಣ್ಣು ತಂದಿದ್ದೆ. ನನಗೆ ಇದಂದರೆ ತುಂಬ ಇಷ್ಟ. ಇಟ್ಸ್ ಅ ಕೈಂಡ್ ಆಫ್ ಮಸ್ಕ್ ಮೆಲನ್, ಆದರೆ ಮಸ್ಕ್ ಮೆಲನ್ ಅಲ್ಲ. ಇದು ತುಂಬ ರೇರು ಇವಾಗ. ಮುಂಚೆ ತುಂಬ ಬೆಳೀತಾಯಿದ್ರು ಅಂತೆ, ಇವಾಗ ತುಂಬ ರೇರು. ಇದು ಹೀಟ್ನ ತುಂಬ ಕಮ್ಮಿ ಮಾಡುತ್ತೆ ಅಂತ ಹೇಳ್ತಾರೆ. ತುಂಬ ಸಿಂಪಲ್. ಹಣ್ಣು ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿಕೊಂಡು ತುರಿದಿರೋ ಕಾಯಿ ತುರಿ ಮತ್ತು ಸಕ್ಕರೆ ಮಿಕ್ಸ್ ಮಾಡಿಕೊಂಡ್ರೆ ಆಗೋಯಿತು. ಬೆಲ್ಲ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬಟ್ ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ ಇವತ್ತು. ಮನೇಲಿ ಟೊಮೆಟೊ ಬಾತ್ ಮಾಡಿದ್ರಿಂದ ಪಾಪುಗೆ ಮಸಾಲೆ ಐಟಮ್ಸ್ ತಿನ್ಸೋದು ಬೇಡ ಅಂತ ಹೇಳಿ ಬಿಸಿಲಿರೋದ್ರಿಂದ ಅವಳಿಗೊಂದು ಗೋಧಿ ದೋಸೆ ಮಾಡಿದೆ. ಅವಳಿಗೆ ಟಿಫನ್ ತಿನ್ಸೋದೇ ತುಂಬ ಕಷ್ಟ. ಮನೇಲಿ ಅವ್ರ ಮಾಮ ಇದ್ದರು ಅಂತ ಅವಳಿಗೆ ಕೋಡ್ ಬಂದುಬಿಟ್ಟಿತ್ತು. ಟಿಫನ್ ತಿಂದಿಲ್ಲ ಅಂತ ಸ್ವಲ್ಪ ನಾನು ರೇಗಿದೆ ಅಷ್ಟೇ, ಯಾಕೆ ಟಿಫನ್ ತಿಂತಾಯಿಲ್ಲ ಅಂತ. ಅಷ್ಟಕ್ಕೆ ಅವಳ ಎಕ್ಸ್ಪ್ರೆಷನ್ ನೋಡಿ, ಮಾಮ ಬಂದುಬಿಟ್ರೆ ಬಂದ್ಬಿಡುತ್ತೆ ಅವಳಿಗೆ. ನೋಡಿ ಮುಖ ನೋಡಿ ಅವಳದು ಹೆಂಗಿದೆ, ಅಯ್ಯೋ ಪಾಪ ಏನೂ ಗೊತ್ತಿಲ್ಲ ಅನ್ನಬೇಕು ಹಾಗಿದೆ. ಸೊ ಫೈನಲಿ ಹಾಗೋ ಹಿಂಗೋ ಮಾಡಿ ಅವಳು ಟಿಫನ್ ತಿನ್ನಿಸಿದ್ದಾಯಿತು. ಅವಳು ಟಿಫನ್ ಒಂದು ತಿಂದಿದ್ದು ಮುಗಿದ್ರೆ ನನಗೆ ದೊಡ್ಡ ಟಾಸ್ಕ್ ಕಂಪ್ಲೀಟ್ ಆದಂಗೆ. ಸೊ ಟಿಫನೆಲ್ಲ ತಿನ್ನಿಸಿದ್ದಾದಮೇಲೆ ಅವಳು ಹೋಗಿ ಅವ್ರ ಮಾಮನ ಜೊತೆ ಆಟ ಆಡ್ತಾಯಿದ್ಲು. ನೋಡಿ ನಮ್ಮನೆ ಮಕ್ಕಳು ಹೀಗೆ ಅವ್ರ ಮಾಮನ ತಲೆ ಮೇಲೆ ಹೊಟ್ಟೆ ಮೇಲೆ ಹಿಂಗೆಲ್ಲ ಹತ್ತಿ ಆಟ ಆಡ್ತಾರೆ. ನಿಮ್ಮನೇಲೂ ಹಿಂಗೆ ಆಟ ಆಡ್ತಾರಾ? ಹಿಂಗೇನಾ ನೀವು ಮಕ್ಕಳನ್ನ ಆಡಿಸೋದು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಅದಾಗಿದ ತಕ್ಷಣ ಟಿಫನ್ ರೆಡಿಯಾಗಿತ್ತು. ಸೊ ಟಿಫನ್ ತಿಂತಾಯಿದ್ವಿ. ನನ್ನ ತಮ್ಮ ಹೇಳ್ತಾಯಿದ್ದ ಟೊಮೆಟೊ ಬಾತು ಚೆನ್ನಾಗಿದೆ, ಬಟ್ ಆದರೆ ನೀನು ಟೊಮೆಟೊ ಬಾತ್ ತಿಂದ್ಬಿಟ್ರೆ ಯಾರಾದರೂ ಹಾಸ್ಪಿಟ್ಲಿಗೆ ಹೋಗ್ಬಿಡ್ತಾರೆ ಅಂತ. ಸೊ ಟಿಫನೆಲ್ಲ ತಿಂದ್ಕೊಂಡು ಪಾಪನ ಆಟ ಆಡಿಸ್ಕೊಂಡು ತುಂಬ ಸ್ಲೋ ಆಗಿ ನಾನು ಇವತ್ತು ಕಾಮಾಗಿದ್ದೆ. ಸೊ ಮತ್ತೆ ಇಲ್ಲಿ ಅವಳನ್ನ ಮಲಗಿಸ್ತೀನಿ ಅಂತ ಮಲಗಿಸ್ಕೊಂಡವನು ಅವಳು ಮಲಗ್ತಾ ಇಲ್ಲ, ಅವನನ್ನು ಮಲಗಕ್ಕೆ ಬಿಡ್ತಾಯಿಲ್ಲ. ಸೊ ಹೀಗೆ ಆಟ ಆಡ್ಕೊಂಡಿದ್ರು. ಎಷ್ಟೇ ಆದರೂ ಹೇಳ್ತಾರಲ್ಲ ಸೋದರ ಮಾವನ ಪ್ರೀತಿ ಅಂತ, ಏನೂ ಮಾಡೋಕ್ಕಾಗಲ್ಲ, ಅದೆಲ್ಲ ಕಳ್ಳ ಸಂಬಂಧ ಅಂತೆ. ಸೊ ಹೀಗೆ ಇರುತ್ತೆ. ಅವನ ಮನೇಲಿ ಇದ್ಬಿಟ್ರೆ ಅವಳು ಹೀಗೆ ಆಟ ಆಡ್ತಿರ್ತಾಳೆ, ಯಾವಾಗ ಅವನ ಜೊತೆನೇ ಇರ್ತಾಳೆ. ಅಂಗಡಿಗೆ ಹೋಗೋದು ಅವನ ಜೊತೆನೇ, ಮನೇಲಿದ್ದರೂ ಅವನ ಜೊತೆನೇ, ಹೀಗೆ ಇರುತ್ತೆ. ಸೊ ನಾನು ಅಷ್ಟರಲ್ಲಿ ಹೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ನನ್ನ ಬರ್ಡೇ ಆಗಿರೋದ್ರಿಂದ ಹೊಸ ಬಟ್ಟೆ ಹಾಕ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ಬಿಕಾಸ್ ಆಚೆ ಹೋಗಬೇಕಾಗಿತ್ತು ಊಟಕ್ಕೆ ಅಂತ. ನಾವು ಅಂದ್ಕೊಂಡಿದ್ದು ಲಂಚ್ಗೆ ಆಚೆ ಹೋಗೋಣ ಅಂತ, ಬಟ್ ಎಲ್ಲ ಲೇಟಾಗಿ ಡಿನ್ನರ್ಗೆ ಆಚೆ ಹೋಗಂಗಾಯಿತು. ಕ್ವಿಕ್ಕಾಗಿ ರೆಡಿ ಆಗಿಬಿಡ್ತಾಯಿದ್ದೀನಿ. ಇದ್ರ ಮಧ್ಯದಲ್ಲಿ ಸ್ವಲ್ಪ ವೀಡಿಯೋಸ್ ಕೂಡ ಮಾಡ್ಕೋತಾ ಇದ್ದೆ ನಾನು. ಮ್ಯಾಂಡೇಟ್ರಿ ನನ್ನ ಲಿಪ್ಸ್ಟಿಕ್. ಇವತ್ತು ನಂದು ದೇವಸ್ಥಾನಕ್ಕೆ ಹೋಗಂಗಿರಲಿಲ್ಲ. ಸೊ ಹಾಗಾಗಿ ಅದೊಂದು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ನಾನು. ಅಷ್ಟರಲ್ಲಿ ಹಸ್ಬೆಂಡು ಬಂದರು, ಎಲ್ಲರೂ ರೆಡಿಯಾಗಿ ಹೊರಟ್ವಿ. ನಾವು ಹೊರಟಿದ ತಕ್ಷಣ ಆನ್ ದ ವೇ ಅಮೃತ ಸಿಕ್ಕಿದ್ಲು. ಅಮೃತನ ಪಿಕ್ ಮಾಡ್ಕೊಂಡು ನಾವು ಹೋಗಿದ್ದು ರತ್ನಾಸ್ ಕಿಚನ್, ಸುಮ್ನಹಳ್ಳಿ ಮತ್ತು ಲಗ್ಗೆರೆ ಸೆಂಟ್ರಲ್ ಬರುತ್ತೆ. ಇಟ್ಸ್ ಅ ವೆರಿ ನ್ಯೂಲಿ ಓಪನ್ಡ್ ರೆಸ್ಟೋರೆಂಟ್.
11 ಡೇಸ್ ಆಗಿದೆಯಂತೆ ಓಪನ್ ಆಗಿ. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿ ಹೋದೆ. ಟೇಸ್ಟ್ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಇದು ನಾನ್ ವೆಜ್ ಅನ್ಲಿಮಿಟೆಡ್. ನನಗಂತೂ ಟೇಸ್ಟ್ ತುಂಬಾ ಇಷ್ಟ ಆಯಿತು. ಆಮೇಲೆ ಇಲ್ಲೊಂದು ಚಿಕ್ಕದಾಗಿ ಬರ್ತ್ಡೇ ಸೆಲೆಬ್ರೇಷನ್ಗೆ ಅಂತ ಹೇಳ್ಬಿಟ್ಟು ಸ್ಪೇಸ್ ಮಾಡಿದ್ದಾರೆ. ಸೊ ತಂಗಿ ಕೇಕ್ ತಂದಿದ್ಲು. ಅಲ್ಲೇ ಕೇಕ್ ಕಟಿಂಗ್ ಎಲ್ಲ ಮುಗಿಸ್ಕೊಂಡು ಕೆಲವೊಂದು ಮ್ಯಾಂಡೇಟ್ರಿ ಫೋಟೋಸ್ ಏನಿರುತ್ತೆ ಅದನ್ನೆಲ್ಲ ತಕ್ಕೊಂಡು ನಾವು ಊಟಕ್ಕೆ ರೆಡಿ ಆಗ್ತೀವಿ ಇವಾಗ. ನನಗಂತೂ ಇವತ್ತು ತುಂಬ ಖುಷಿ ಆಯಿತು. ಬಿಕಾಸ್ ನಾನಿದ್ದೀನಿ ತುಂಬ ಪಾಸಿಟಿವ್ ಮತ್ತು ಸ್ವೀಟ್ ಪೀಪಲ್ಸ್ ಮಧ್ಯೆ ಅಂತ ಎಲ್ರದ್ದು ವಿಶಸ್ ನಂಗೆ ತಲುಪಿದೆ. ಸೊ ನಂಗೆ ಅದನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ದೇವ್ರು ನಂಗೆ ಇಷ್ಟು ಕೊಟ್ಟಿರೋದಕ್ಕೆ ನಾನು ಅದಕ್ಕೆ ಏನು ಹೇಳ್ತಾರೆ ಕೃತಜ್ಞತೆ ಆಗಿರ್ತೀನಿ ಅಂತ ಹೇಳ್ತೀನಿ. ಇವಾಗ ನಮ್ಮ ಮನೇಲಿ ಏನೇ ಆದರೂ ಫಸ್ಟ್ ಬೈಟು ಫಸ್ಟ್ ಕಿಸ್ಸು ಎಲ್ಲ ನಮ್ಮ ಮಗಳಿಗೇನೆ. ಬಿಕಾಸ್ ಶಿ ಈಸ್ ದ ಮೋಸ್ಟ್ ಪ್ರಿಯಾರಿಟೈಸ್ಡ್ ಪರ್ಸನ್ ಇವಾಗ ಮನೇಲಿ. ಮುಂಚೆ ಎಲ್ಲ ಏನಾದರೂ ನಾರ್ಮಲ್ ಯಾರಾದರೂ ತಿಂತಾಯಿದ್ರು ಏನಾದರೂ ತಂದರೆ, ಇವಾಗ ಹಂಗಿಲ್ಲ. ಏನಾದರೂ ತಂದರೆ ಫಸ್ಟು ಮಗುಗೆ ಕೊಡು ಅಂಥೇಳಿ ನಾವು ಕೇಕೆಲ್ಲ ತಿನ್ನಿಸ್ತಾನೇ ಇರಲಿಲ್ಲ. ಬಟ್ ಅಲ್ಲಿ ತುಂಬ ಹಠ ಮಾಡ್ತಿದ್ಲು ಅಂಥೇಳಿ ಕೇಕೆಲ್ಲ ತಿನ್ನಿಸಿದ್ವಿ. ಇವ್ರು ನೋಡಿ ಇವಾಗ ಒಂದು ಪೀಸ್ ಕೇಕ್ ಕದ್ಕೊಂಡು ಹೋಗ್ತಿದ್ದಾರೆ. ಕೇಕ್ ಕಳ್ಳಿ. ಸೊ ಇಲ್ಲಿ ಕೆಲವೊಂದು ಮ್ಯಾಂಡೇಟ್ರಿ ಪಿಕ್ಸ್ನ ತಗೊಂಡು ಇವಾಗ ಬರ್ತೀವಿ ನೋಡಿ ನಮ್ಮ ಒರಿಜಿನಲ್ ಜಾಗಕ್ಕೆ. ನನ್ನ ಫೇವ್ರೆಟ್ ಜಾಗ ಇದು. ನನಗೆ ಫುಡ್ ಅಂದರೆ ಇಷ್ಟ ಅಲ್ಲ, ನನಗೊಂಥರ ಜೀವ ಫುಡ್ ಅಂದರೆ. ಎಲ್ರಿಗೂ ನನಗೆ ಗೊತ್ತಿರೋರಿಗೆ ಆಲ್ಮೋಸ್ಟ್ ನನ್ನ ಫ್ರೆಂಡ್ ಸರ್ಕಲಲ್ಲಿ ಎಲ್ರಿಗೂ ಗೊತ್ತು ನಂಗೆ ಫುಡ್ ಅಂದರೆ ತುಂಬ ಇಷ್ಟ. ಸೊ ಇದು ಆಲ್ಮೋಸ್ಟ್ 20 ವೆರೈಟೀಸ್ ಆಫ್ ಅನ್ಲಿಮಿಟೆಡ್. ಇದರಲ್ಲೇನಿದೆ ರಾಯ್ತಾ, ಸೇರ್ವಾ, ರಸಮ್, ಕಾಲ್ ಸೂಪ್ ಮತ್ತು ಸಾಬುದಾನ ಪಾಯಸ. ಇದು ಪೆಪ್ಪರ್ ಚಿಕನ್, ಚಿಲ್ಲಿ ಚಿಕನ್, ಚಿಕನ್ ಕಬಾಬ್ ಮತ್ತು ಲಿವರ್ ಫ್ರೈ, ದೋಸೆ, ರೋಟಿ, ಹೈದ್ರಾಬಾದಿ ಬಿರಿಯಾನಿ, ನಾಟಿ ಸ್ಟೈಲ್ ಬಿರಿಯಾನಿ, ಅನ್ನ ರಸಮ್, ಐಸ್ ಕ್ರೀಮ್ ಎಲ್ಲನೂ ಅನ್ಲಿಮಿಟೆಡ್. ನನಗಂತೂ ತುಂಬ ಇಷ್ಟ ಆಯಿತು ಎಲ್ಲ ಟೇಸ್ಟ್ ಕೂಡ. ನಾವು ತಿನ್ನೋ ಗ್ಯಾಪಲ್ಲಿ ಇವಳು ಆಟ ನೋಡಿ ಎಷ್ಟು ಆಡ್ತಾಳೆ ಅಂದರೆ, ಎಲ್ಲಾದರೂ ಆಚೆ ಹೋದರೆ ಐಸ್ ಕ್ರೀಮ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಆಲ್ರೆಡಿ. ಅಮೃತಂದು ಊಟ ಬೇಗ ಆಗಿತ್ತು ಅಂತ ಹೇಳಿಬಿಟ್ಟು ಅಮೃತ ಪಾಪನ ನೋಡ್ಕೋತಾ ಇದ್ಲು. ಹೀಗೆ ಆಚೆ ಹೋಗಿದ ತಕ್ಷಣ ಎಲ್ಲಾದರೂ ಆ್ಯಕ್ಟಿವೇಟ್ ಆಗಿಬಿಡ್ತಾರೆ ಮೇಡಮ್ ಅವರು. ಹೀಗೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಅಲ್ಲಿರೋರೆಲ್ಲ ಇವಳನ್ನೇ ನೋಡ್ತಾಯಿದ್ರು, ಪಾಪು ನೋಡು ಅಂತ. ಅಲ್ಲಿಂದ ಒಂದು ಫೋಟೋಸ್ ತೆಕ್ಕೊಂಡು ಆಟೋ ಬುಕ್ ಮಾಡಿಕೊಂಡು ವಾಪಸ್ ಮನೆ ಕಡೆಗೆ ನಮ್ಮ ಪಯಣ. ಆಲ್ಮೋಸ್ಟ್ ನಾವು ಮನೆಗೆ ಬಂದಾಗ 10 ಗಂಟೆ ಆಗಿತ್ತು. ಹೀಗಿತ್ತು ನನ್ನ ದಿನ.